ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ನಾವು ಏನು ನೋಡಿದ್ದಪ್ಪ ಅಂತಂತಂದ್ರೆ ಸೈನ್ಸ್ ಒಳಗೆ ಲೆನ್ಸ್ ಮತ್ತು ಮಿರರ್ ಚಾಪ್ಟರ್ದ ಡಿಸ್ಕಷನ್ ಮಾಡತ್ತಿದ್ದು. ಅದ್ರೊಳಗೆ ಯಾವ ಇದು ನೋಡಿದ್ದಪ್ಪ ಅಂತಂತಂದ್ರೆ ಮಿರರ್ ಬಗ್ಗೆ ಅಂತಂದ್ರೆ ದರ್ಪಣದ ಬಗ್ಗೆ ನೋಡತ್ತಿದ್ದು. ಆ ದರ್ಪಣ ಒಳಗೆ ನಾವೇನು ನೋಡಿದ್ದಪ್ಪ ಅಂತಂದ್ರೆ ಸಮತಲ ದರ್ಪಣದ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ನೋಡಿದ್ದು. ಆಮೇಲೆ ನಿನ್ನೆ ಕ್ಲಾಸ್ನಾಗ ಏನು ಮಾಡಿದ್ದಪ್ಪ ಅಂತಂತಂದ್ರೆ ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ ಮತ್ತು ಪೀನ ದರ್ಪಣ ಕಾನ್ವೆಕ್ಸ್ ಮಿರರ್ ಬಗ್ಗೆ ಪೂರ್ತಿ ಡೀಟೇಲಾಗಿ ನೋಡಿದ್ದು. ಏನೇನು ನೋಡಿದ್ದಪ್ಪ ಅಂತ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಬರೋನು. ನಿಮ್ನ ದರ್ಪಣ ಕಾನ್ಕೇವ್ ಮಿರರ್, ಕಾನ್ಕೇವ್ ಅಂತಂತಂದ್ರೆ ಏನು ರೀ, ತಗ್ಗಾದ ಭಾಗ. ಒಂದು ಸ್ಪೂನ್ ತೊಗೋಬೇಕು, ಅದನ್ನು ನೀವು ನೋಡಿದಾಗ ಏನಾಗುತ್ತೆ, ಯಾವುದು ತಗ್ಗಾದ ಭಾಗ ಇರುತ್ತಲ್ಲ ಅದು ಕಾನ್ಕೇವ್ ಮಿರರ್. ಅದಕ್ಕೆ ಈಗ ಕನ್ನಡದಾಗ ಏನಂತಾರು ನಿಮ್ನ ದರ್ಪಣ. ನೀವು ಜಾಸ್ತಿ ಅದು ನೆನಪಿಟ್ಕೋಬೇಕಪ್ಪ ಅಂತಂತಂದ್ರೆ ಕಾನ್ಕೇವ್ ಅನ್ನೋದನ್ನು ಇಂಗ್ಲೀಷ್ನಾಗ ನೆನಪಿಟ್ಕೋರಿ. ಅದ್ರ ಬಗ್ಗೆ ಏನೇನು ನೋಡಿದಪ್ಪ ಅಂದ್ರೆ ಅದ್ರ ಗುಣಲಕ್ಷಣ. ಆ ಮಿರರ್ದಾಗ ನೀವು ವಸ್ತುವನ್ನು ಇಟ್ಟಿರಪ್ಪ ಅಂತಂತಂದ್ರೆ ಪ್ರತಿಬಿಂಬ ಹೆಂಗೆ ಕಾಣ್ತಿತ್ತು, ದೊಡ್ಡದಾಗಿ ಕಾಣುತ್ತಿತ್ತು. ಯಾವ್ದಾರ ಒಂದು ವಸ್ತುವನ್ನು ಇದ್ರ ಮೂಲಕ ಯಾವ್ದಾರ ಕಾನ್ಕೇವ್ ಮಿರರ್ ಮುಂದೆ ಇಟ್ಟಿದ್ರಪ್ಪ ಅಂತಂದ್ರೆ ಅದರ ಪ್ರತಿಬಿಂಬ ದೊಡ್ಡದಾಗಿ ಕಾಣ್ತಿತ್ತು. ಅದಕ್ಕೆ ನೀವು ಏನು ಮಾಡ್ತಿದ್ರಿ, ಅಲ್ಲಿ ಅದನ್ನೆಲ್ಲಿ ಯೂಸ್ ಮಾಡ್ತೀರಪ್ಪ ಅಂತಂತಂದ್ರೆ ಡೆಂಟಿಸ್ಟ್ ಮಿರರಾಗಿ ಯೂಸ್ ಮಾಡ್ತೀರ. ಈಗ ಡೆಂಟಿಸ್ಟ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಹಲ್ಲುಗಳನ್ನು ಚೆಕ್ ಮಾಡ್ತಿರ್ತಾರೆ ಅಂದ್ರೆ ಒಂದು ಹಿಂಗೆ ಸಾನೊಂದು ಮಿರರ್ ಇರ್ತೈತಿ. ಅದನ್ನು ಏನು ಮಾಡ್ತಾರಪ್ಪ, ನಿಮ್ಮ ಹಲ್ಲು ತೆಳಗೆ ಹಿಂಗೆ ಇಟ್ಟ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಆ ಹಲ್ಲಿನ ಆಕಾರ ಏನಾಗುತ್ತೆ, ದೊಡ್ಡದಾಗಿ ಕಾಣುತ್ತೆ. ಅಂದ್ರೆ ಅವ್ರಿಗೆ ಏನಾಗುತ್ತೆ, ಈಸಿಯಾಗಿ ಆಪ್ರೇಟ್ ಮಾಡೋಕೆ ಏನಾಗುತ್ತೆ, ಚೆಕ್ ಮಾಡೋದು ಏನಾಗುತ್ತೆ, ಈಸಿ ಆಗುತ್ತೆ. ಅವಾಗ ಏನು ಮಾಡ್ತಿರು, ಡೆಂಟಿಸ್ಟ್ ಮಿರರಾಗಿ ಯೂಸ್ ಮಾಡ್ತೀರ. ಆಮೇಲೆ ಈ ದರ್ಪಣದಾಗ ಏನಾಕಿತ್ತಪ್ಪ ಅಂತಂತಂದ್ರೆ ಇದನ್ನ ಕೇಂದ್ರೀಕರಣ ದರ್ಪಣ ಅಂತ ಕರಿತಿದ್ರು. ಅಂದ್ರೆ ಕನ್ವರ್ಜಿಂಗ್ ಮಿರರ್ ಅಂತ ಕರಿತಿದ್ರು. ಯಾಕಪ್ಪ ಕನ್ವರ್ಜಿಂಗ್ ಮಿರರ, ಈ ಮಿರರ್ ಮೂಲಕ ಬಿದ್ದಂತಹ ಬೆಳಕಿನ ಕಿರಣಗಳು ಏನಾಕಿದ್ದು ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಿದ್ದವು, ಒಂದೇ ಪಾಯಿಂಟ್ನಾಗ ಸಂಧಿಸುತ್ತಿದ್ದವು. ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಿದ್ನಿ, ಯಾವ ಮಿರರ್ ಒಳಗೆ ಅಥವಾ ಲೆನ್ಸ್ ಒಳಗೆ ಬೆಳಕಿನ ಕಿರಣಗಳು ಏನಕ್ಕವಪ್ಪ ಅಂತಂದ್ರೆ ಸಂಧಿಸ್ತಾವಲ್ಲ, ಸಂಧಿಸಿದ್ವು ಅಂತಂತಂದ್ರೆ ಅಲ್ಲಿ ಉಂಟಾಗುವಂಥ ಇಮೇಜ್ ಅಥವಾ ಪ್ರತಿಬಿಂಬ ಏನಾಕಿತ್ತು, ಪ್ರತಿಬಿಂಬ ಏನಾಕತ್ತಪ್ಪ ಅಂತಂತಂದ್ರೆ ಸತ್ಯ ಪ್ರತಿಬಿಂಬ ಉಂಟಾಕತ್ತೆ. ಸತ್ಯ ಪ್ರತಿಬಿಂಬ ಅಂತಂತಂದ್ರೆ ರಿಯಲ್ ಇಮೇಜ್. ರಿಯಲ್ ಇಮೇಜ್ ಅಂತಂದ್ರೆ ಏನ, ಆ ಇಮೇಜ್ ಏನಾಗಿರ್ತೈತಿ, ಪ್ರತಿಬಿಂಬ ತಲೆ ಕೆಳಗಾಗಿರುತ್ತದೆ. ಸತ್ಯ ಪ್ರತಿಬಿಂಬ ಇದ್ರೆ ಏನಾಗಿರ್ತೈತಿ, ತಲೆ ಕೆಳಗಾಗಿರುತ್ತದೆ. ಯಾವಾಗ ಸತ್ಯ ಪ್ರತಿಬಿಂಬ ಮೂಡ್ತೈತಿ, ಅಲ್ಲಿ ಬೆಳಕಿನ ಕಿರಣಗಳು ಏನಾಗಿರ್ಬೇಕು, ಕನ್ವರ್ಜ್ ಆಗಿದ್ದಪ್ಪ ಅಂತಂದ್ರೆ ಕೇಂದ್ರೀಕರಣ ದರ್ಪಣ ಅಂತ ಕರೀತಾರೆ. ನೆಕ್ಸ್ಟ್ ಪ್ರತಿಬಿಂಬ ತಲೆ ಕೆಳಗಾಗಿ ಇರುತ್ತದೆ. ನೆಕ್ಸ್ಟ್ ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಅದೇನಪ್ಪ ಅಂತಂದ್ರೆ ಪೀನ ದರ್ಪಣ ಒಳಗೆ ಏನಾಕಿದ್ದು ಉಲ್ಟಾ ಚಿಕ್ಕದಾಗಿ ಕಾಣ್ತಿದ್ದು ವಸ್ತುಗಳು. ಆ ಚಿಕ್ಕದಾಗಿ ವಸ್ತುಗಳು ಕಾಣೋದಕ್ಕೆ ನೀವು ಏನು ಮಾಡ್ತೀರಪ್ಪ ಅಂತಂತಂದ್ರೆ ವಾಹನಗಳ ಹಿನ್ನೋಟದ ಕನ್ನಡಿಯಲ್ಲಿ ಅಂದ್ರೆ ಸೈಡ್ ಮಿರರ್ದಾಗ ಏನು ಮಾಡ್ತೀರಿ, ಅದನ್ನು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀರಿ. ಈ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡಿರಪ್ಪ ಅಂತಂತಂದ್ರೆ ನಿಮ್ಮ ಹಿಂಬದಿಯಲ್ಲಿ ಬರುವಂತಹ ಎಲ್ಲ ವಾಹನಗಳು ಏನಾಕಿದ್ದು ಸಣ್ಣವಾಗಿ ಅಷ್ಟು ಕಾಣ್ತಿದ್ದು. ಅಕಸ್ಮಾತ್ ನೀವು ಕಾನ್ಕೇವ್ ಮಿರರ್ ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ದೊಡ್ಡ ಕಾಣ್ತಿದ್ದು, ಕರೆ ಒಂದೊಂದು ಅಷ್ಟ ಕಾಣ್ತಿದ್ದು. ಅದಕ್ಕೆ ನೀವು ಎಲ್ಲ ವಿಶಾಲವಾದ ಪ್ರದೇಶ ವ್ಯಾಪ್ತಿಯನ್ನು ಆವರಿಸ್ಕೊಳಕ್ಕೆ ಹಾಕಿರ್ಕಿಲ್ಲ, ನೋಡೋಕೆ ಹಾಕಿರ್ಕಿಲ್ಲ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಹಿಂಬದಿ ವಾಹನಗಳ ಹಿಂಬದಿ ಮಿರರ್ಗಳಲ್ಲಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಪ್ರತಿಬಿಂಬ ಅಲ್ಲಿ ಏನಾಕಿದ್ದು, ಪ್ರತಿಬಿಂಬ ತಲೆ ಕೆಳಗಾದ ಇನ್ವರ್ಟೆಡ್ ಆಗಿ ಮೂಡ್ತಿದ್ದು. ಇಲ್ಲಿ ತಲೆ ಕೆಳಗಾದ ನೇರ ಪ್ರತಿಬಿಂಬ ಮೂಡ್ತಿತ್ತು. ಅಲ್ಲಿ ನೇರ ಅಂತಂತಂದ್ರೆ ನೇರ ಪ್ರತಿಬಿಂಬ ಏನಾಕಿತ್ತು, ನೇರ ಅಂತಂದ್ರೆ ಎರೆಕ್ಟ್ ಅಂತಾರೆ. ಎರೆಕ್ಟ್ ಇಮೇಜ್ ಮೂಡ್ತಿತ್ತು ಅಲ್ಲಿ ಯಾಕೆ ಪ್ರತಿಬಿಂಬ ನೇರ ಮೂಡ್ತದಪ್ಪ ಅಂತಂತಂದ್ರೆ, ನೇರ ಪ್ರತಿಬಿಂಬ ಯಾಕಂತಂದ್ರೆ ಅಲ್ಲಿ ಬಿದ್ದಂಥ ಬೆಳಕಿನ ಕಿರಣಗಳು ಒಂದೇ ಬಿಂದುವಿನಲ್ಲಿ ಸಂಧಿಸುವುದಿಲ್ಲ. ಅವೇನಕ್ಕವಪ್ಪ ಅಂತಂದ್ರೆ ಚದುರಿಕೊಂಡು ಹೋಗ್ಬಿಡ್ತಿದ್ದು ಬೆಳಕಿನ ಕಿರಣಗಳು. ಎಲ್ಲೇ ಕಾನ್ವೆಕ್ಸ್ ಮಿರರ್ದಾಗ ಬಿದ್ದಾಗ ಚದುರಿಕೊಂಡು ಹೋಗೋದ್ರಿಂದ ಏನಾಕಿತ್ತಪ್ಪ ಅಂತಂದ್ರೆ ಒಂದೇ ಬಿಂದುವಿನಲ್ಲಿ ಸಂಧಿಸೋಕೆ ಆಗ್ತಿಲ್ಲ ಅಂದಾಗ ಏನಾಕಿತ್ತು, ಅವಾಗ ಏನಾಕಿತ್ತು, ಪ್ರತಿಬಿಂಬ ನೇರ ಮೂಡ್ತಿತ್ತು. ಆ ಪ್ರತಿಬಿಂಬ ನೇರ ಮೂಡಿತಪ್ಪ ಅಂತಂದ್ರೆ ಸೀದಾ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತಾರೋ, ಮಿಥ್ಯ ಪ್ರತಿಬಿಂಬ. ಈಗ ನೀವು ಸಮತಲ ದರ್ಪಣದಾಗ ನೀವು ನಾರ್ಮಲಾಗಿ ಮನೆಯಾಗಿ ಯೂಸ್ ಮಾಡಿರ್ತಾರಲ್ಲ ಮಿರರ್ಗಳು, ಅಲ್ಲೂ ನಿಮ್ದು ನೇರವಾಗಿ ಬೀಳ್ತಾವೆ ಪ್ರತಿಬಿಂಬ. ನೀವು ಅಕಸ್ಮಾತ್ ಕನ್ನಡಿ ಮುಂದೆ ನಿಂತಿರಪ್ಪ ಅಂತಂತಂದ್ರೆ ನೀವು ನೇರವಾಗಿ ಪ್ರತಿಬಿಂಬ ಮೂಡ್ತೈತೆ. ಅಲ್ಲೂ ಉಂಟಾಗುವಂಥ ಪ್ರತಿಬಿಂಬ ಯಾವುದಂದ್ರೆ ಇದು ಮಿಥ್ಯ ಪ್ರತಿಬಿಂಬನ ಅಂದ್ರೆ ವರ್ಚುವಲ್ ಇಮೇಜನ್ನು ಮೂಡ್ತೈತಿ. ಇವೆಲ್ಲ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಮಿರರ್ ಬಗ್ಗೆ ನೋಡಿದ್ವು. ಅಂತಂದ್ರೆ ಮಿರರ್ ಅಂತಂದ್ರೆ ಏನು ಮಾಡಿರ್ತಾರೋ, ಒನ್ ಸೈಡ್ ಏನು ಮಾಡಿರ್ತಾರೋ ಕೋಟೆಡ್ ಮಾಡಿರ್ತಾರೆ. ಈ ಮಿರರ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರತಿಬಿಂಬವನ್ನು ಪಡೆಯಲು ಯೂಸ್ ಮಾಡ್ತಾರೆ. ಮುಂದೆ ನೋಡೋಣಪ್ಪ ಅಂತಂದ್ರೆ ಈಗ ಈ ಕ್ಲಾಸ್ ಒಳಗೆ ಲೆನ್ಸ್ ಬಗ್ಗೆ ನೋಡೋಣ. ಈ ಕ್ಲಾಸ್ ಒಳಗೆ ಮಾಡೋಣ ಲೆನ್ಸ್ ಬಗ್ಗೆ ನೋಡೋಣ. ಲೆನ್ಸ್ ಅಂತಂದ್ರೆ ಏನ, ಕನ್ನಡದಾಗ ಏನಂತಾರೆ ರೀ, ಮಸೂರ. ನೀವು ಆದಷ್ಟು ಇಂಗ್ಲೀಷ್ನಾಗ ನೆನಪಿಟ್ಕೋಕೆ ಟ್ರೈ ಮಾಡಿರಿ. ಲೆನ್ಸ್ ಏನು ರೀ, ಲೆನ್ಸ್ ಅಂತಂದ್ರೆ ಏನ, ಯಾವುದೇ ಭಾಗವನ್ನು ಏನು ಮಾಡಿರಂಗಿಲ್ಲ, ನುಣುಪುಗೊಳಿಸಿರುವುದಿಲ್ಲ, ಕೋಟೆಡ್ ಇರೋಂಗಿಲ್ಲ. ಹೆಂಗಿರೋದಪ್ಪ ಅಂತಂತಂದ್ರೆ ಇದೊಂದು ಲೆನ್ಸ್ ಅಂತಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕೋಟೆಡ್ ಇರೋಂಗಿಲ್ಲ.
ಇಲ್ಲಿ ಬಿದ್ದಂತಹ ಬೆಳಕಿನ ಕಿರಣ ಏನಾಗುತ್ತಾ ಇದ್ರ ಮೂಲಕ ಪಾಸಾಗಿ ಹೋಗುತ್ತದೆ. ಆದರೆ ಮಿರರ್ ಒಳಗೆ ಏನಾಗಿತ್ತು, ಪ್ರತಿಫಲನ ಹೊಂತಿತ್ತು. ಇದ್ರ ಮೇಲೆ ಬಿದ್ದಂಥವು ಏನಾಕಿದ್ದು ಬೆಳಕಿನ ಕಿರಣಗಳು ಹಿಂದೆ ಮರಳಿ ಬರ್ತಿದ್ದು. ಆದರೆ ಇಲ್ಲಿ ಹಂಗಲ್ಲ, ಇವೇನಾಕವಪ್ಪ ಅಂತಂದ್ರೆ ಲೆನ್ಸ್ ಮೂಲಕ ಪಾಸಾಗಿ ಹೋಗ್ತಾವೆ. ಇಲ್ಲಿ ಏನಾಗಿರಂಗಿಲ್ಲ, ಕೋಟೆಡ್ ಇರೋಂಗಿಲ್ಲ. ಅದು ದರ್ಪಣ ಒಳಗೆ ಅಂತಂದ್ರೆ ಮಿರರ್ ಒಳಗೆ ಏನು ಮಾಡಿರ್ತಾರೋ, ಮಿರರ್ ಒಳಗೆ ಏನಾಕಿತ್ತು ಕೋಟೆಡ್ ಅಂತಂದ್ರೆ ಸಿಲ್ವರ್ ನೈಟ್ರೇಟ್ದಿಂದ ಕೋಟ್ ಮಾಡಿರ್ತಿದ್ರು. ಅವಾಗ ಏನಾಕಿತ್ತಪ್ಪ ಅಂತಂದ್ರೆ ಬೆಳಕಿನ ಕಿರಣಗಳು ಬಂದ ಹೊಳ್ಳಿ ಮರಳಿ ಬರ್ತಿದ್ದು ಹಿಂಗೆ, ಅಂದ್ರೆ ರಿಫ್ಲೆಕ್ಟ್ ಹಾಕಿದ್ದು ಹಿಂಗೆ. ಆಮೇಲೆ ಲೆನ್ಸ್ ಒಳಗೆ ಏನು ಮಾಡ್ತಾರಪ್ಪ ಅಂತಂತಂದ್ರೆ ನಿಮ್ಮ ಎದುರುಗಡೆ ಇರುವಂತಹ ವಸ್ತುವನ್ನು ನೋಡಲು ಯೂಸ್ ಮಾಡ್ತಾರೆ ಇದನ್ನು, ಈ ಲೆನ್ಸನ್ನು. ಮುಂದೆ ಯಾರು ಹಿಂಗೆ ನೋಡ್ತಿರ್ತಾರಪ್ಪ ಅಂತಂತಂದ್ರೆ ವಸ್ತುಗಳಿದ್ದಪ್ಪ ಅಂತಂದ್ರೆ ಅದನ್ನು ನೋಡೋಕೆ ಏನು ಮಾಡ್ತಾರೋ ಮಸೂರವನ್ನು ಯೂಸ್ ಮಾಡ್ತಾರೆ. ಅದನ್ನು ನೀವು ದರ್ಪಣವನ್ನು ನಿಮ್ಮದೇ ಪ್ರತಿಬಿಂಬ ಅಥವಾ ಯಾವ ವಸ್ತುವನ್ನು ಇಟ್ಟಿರ್ತಾರಲ್ಲ ಅದರದೇ ಹೊಳ್ಳಿ ಪ್ರತಿಬಿಂಬವನ್ನು ನೋಡೋಕೆ ಏನು ಮಾಡ್ತಾರೋ ದರ್ಪಣವನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಇದನ್ನು ಲೆನ್ಸನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಎದುರುಗಡೆ ಇರುವಂತಹ ವಸ್ತುವನ್ನು ನೋಡಲು. ಯಾಕಪ್ಪ ಅಂತಂದ್ರೆ ಈ ಬೆಳಕಿನ ಕಿರಣಗಳು ಇದರ ಮೂಲಕ ಪಾಸಾಗಿ ಹೋಗ್ತಾವೆ. ಇದೇನಪ್ಪ ಅಂತಂದ್ರೆ ಲೆನ್ಸ್ ಮತ್ತು ದರ್ಪಣ ಅಂದ್ರೆ ಮಿರರ್ಗಿರುವಂತಹ ಡಿಫ್ರೆನ್ಸ್. ಹೆಂಗೆ ನಾವು ಮಿರರ್ ಒಳಗೆ ಟೈಪ್ಸ್ ನೋಡಿದ್ವಲ್ಲ, ಹಂಗೆ ಲೆನ್ಸ್ ಒಳಗೆ ಏನು ಬರ್ತಾವಪ್ಪ ಅಂತಂತಂದ್ರೆ ಟೈಪ್ಸ್ ಬರ್ತಾವೆ, ವಿಧಗಳು. ಅದರ ಆಕಾರದ ಮೇಲೆ ಏನು ಬರ್ತಾವೆ ಅಂತಂದ್ರೆ ವಿಧಗಳು ಬರ್ತಾವೆ. ಯಾವ್ಯಾವಪ್ಪ ಅಂತಂತಂದ್ರೆ ಸಮತಲ, ಅಲ್ಲಿ ನೋಡಿದ್ದು ಸಮತಲ ದರ್ಪಣ ಅಂಥೇಳಿ ನೋಡಿದ್ದು. ಇಲ್ಲೇನಪ್ಪ ಅಂತಂದ್ರೆ ಸಮತಲ ಮಸೂರ, ಇಂಗ್ಲೀಷ್ನಾಗ ಏನಂತಾರೆ ರೀ, ಪ್ಲೇನ್ ಲೆನ್ಸ್ ಅಂತ ಕರೀತಾರೆ. ಎರಡನೇದೇನಪ್ಪ, ಅಲ್ಲಿ ನೋಡಿದ್ದು ಕಾನ್ಕೇವ್ ಮಿರರ್, ತಗ್ಗಾದ ಭಾಗ ಕಾನ್ಕೇವ್ ಮಿರರ್ ನೋಡಿದ್ದು. ಇಲ್ಲೇನ ಅದಕ್ಕೆ ಕನ್ನಡದಾಗ ಏನಂತಿರು ನಿಮ್ನ ದರ್ಪಣ. ಇಲ್ಲೇನಂತಾರು ನಿಮ್ನ ಮಸೂರ. ಇಂಗ್ಲೀಷ್ನಾಗ ಏನಂತಾರೆ ರೀ, ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ಇನ್ನೊಂದು ಯಾವ್ದು ರೀ, ಪೀನ ದರ್ಪಣ ನೋಡಿದ್ದು. ಅಲ್ಲೇ ಇಲ್ಲಿ ಯಾವ್ದು ಬರ್ತೈತಿ, ಪೀನ ಮಸೂರ. ಇಂಗ್ಲೀಷ್ನಾಗ ಏನಂತಾರೆ ರೀ, ಕಾನ್ವೆಕ್ಸ್ ಲೆನ್ಸ್. ಇಂಗ್ಲೀಷ್ನಾಗ ನೆನಪು ಟ್ರೈ ಮಾಡಿರಿ. ಅಲ್ಲಿ ನೋಡಿದ್ದು ಸಮತಲ ಅಂತಂದ್ರೆ ಏನು ರೀ, ಸೈಜ್ ಏನಿರ್ತೈತಿ ಸೇಮ್ ಇರ್ತೈತಿ. ಈಗ ನಾವು ಒಂದೇದೇ ನೋಡೋಣ, ಸಮತಲ ಮಸೂರ ಬಗ್ಗೆ ನೋಡೋಣ. ಸಮತಲ ಮಸೂರ ಪ್ಲೇನ್ ಲೆನ್ಸ್. ಅಲ್ಲಿ ನಾನು ನೋಡಿದ್ದು ದರ್ಪಣ ಒಳಗೆ ನೋಡಿದ್ದು. ದರ್ಪಣ ಒಳಗೆ ಏನಿತ್ತು ಸೇಮ್ ಹಂಗೆ. ಇದು ಸಮತಲ ಮಸೂರ ಸಮತಲ ದರ್ಪಣ ಎರಡೂ ಸೇಮ್ ಆಲ್ಮೋಸ್ಟ್. ಅಲ್ಲಿ ಏನಾಕಿದ್ದಪ್ಪ ಅಂತಂತಂದ್ರೆ ಇಲ್ಲೇ ಸೈಜ್ ಏನಿರ್ತದಪ್ಪ ಅಂತಂದ್ರೆ ಎಲ್ಲ ಕಡೆ ಸೇಮ್ ಇರ್ತೈತಿ. ಅಲ್ಲಿ ದರ್ಪಣ ಒಳಗೆ ಏನಾಗಿತ್ತು, ಸಮತಲ ದರ್ಪಣ ಅಂತಂದ್ರೆ ಒಂದು ಸೈಡ್ ಏನಾಗಿತ್ತು ಕೋಟೆಡ್ ಇರ್ತೈತೆ. ಇಲ್ಲಿ ಏನಪ್ಪ ಅಂತಂತಂದ್ರೆ ಕೋಟೆಡ್ ಇರೋಂಗಿಲ್ಲ. ಏನಿರ್ತೈತಿ, ಇಲ್ಲಿ ಬೆಳಕಿನ ಕಿರಣಗಳು ಪಾಸಾಗಿ ಹೋಗ್ತಾವೆ. ಸಮತಲ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಏನಾಕವು ನೇರವಾಗಿ ಪಾಸಾಗಿ ಹೋಗ್ತಾವೆ. ಹಿಂಗೆ ಬೆಳಕಿನ ಕಿರಣಗಳು ಲೆನ್ಸ್ ಮೂಲಕನೂ ಏನಾಕವು ನೇರವಾಗಿ ಪಾಸಾಗಿ ಹೋಗ್ತಾವೆ. ಅಂದ್ರೆ ಎದುರುಗಡೆ ಇರುವಂಥ ವಸ್ತು ಏನಾಗಿತ್ತಪ್ಪ ಅಂತಂತಂದ್ರೆ ನೋಡೋಕೆ ಸೇಮ್ ಸೈಜ್ ಆಗಿರತ್ತೆ. ಈಗ ನೀವು ಸಮತಲ ಪ್ಲೇನ್ ಮಿರರ್ನ ಯೂಸ್ ಮಾಡಿರಪ್ಪ ಅಂತಂತಂದ್ರೆ ಎದುರುಗಡೆ ಇರುವಂಥ ವಸ್ತು ಯಾವ ವಸ್ತುವನ್ನು ನೋಡತ್ತಿರ್ತಿರಲ್ಲ ಆ ವಸ್ತುವಿನ ಸೈಜ ಸೇಮ್ ಇರ್ತೈತಿ ಮತ್ತು ಆಕಾರ ಎಲ್ಲ ಸೇಮ್ ಇರ್ತಾವೆ. ಹಂಗೆ ನಾವು ದರ್ಪಣ ಒಳಗೆ ಏನು ಮಾಡಿದ್ದಪ್ಪ ಅಂದ್ರೆ ಸಮತಲ ದರ್ಪಣ ಒಳಗೆ ಕನ್ನಡಿ ಒಳಗೆ ನೀವು ಮನೆಯೊಳಗೆ ನಿಂತು ನೋಡಿದಾಗ ನಿಮ್ಮ ಪ್ರತಿಬಿಂಬ ಏನಾಗಿತ್ತು ಸೇಮ್ ಮೂಡಿತ್ತು, ಸೇಮ್ ಸೈಜ್ ಮೂಡಿತ್ತು, ಸೇಮ್ ಆಕಾರ ಇತ್ತು. ಹಂಗೆ ಇಲ್ಲೂ ಏನಪ್ಪ ಅಂತಂತಂದ್ರೆ ಎದುರುಗಡೆ ಇರುವ ಲೆನ್ಸ್ ಅಂತಂದ್ರೆ ಏನು ರೀ, ನಿಮ್ಮ ಎದುರುಗಡೆ ಇರುವಂತಹ ವಸ್ತುವನ್ನು ಅದ್ರ ಮೂಲಕ ಯಾವ ವಸ್ತುವನ್ನು ನೋಡತ್ತಿರ್ತಿರಲ್ಲ ಅದ್ರ ಸೈಜ್ ಎಷ್ಟಿರ್ತೈತಿ ಸೇಮ್ ಇರ್ತೈತಿ, ಆಕಾರನೂ ಎಲ್ಲ ಏನಿರ್ತೈತಿ ಸೇಮ್ ಇರ್ತೈತಿ. ಅಲ್ಲೂ ಸೈಜ್ ಎಲ್ಲ ಸೇಮ್ ಇರ್ತೈತಿ, ಇಲ್ಲೂ ಸೈಜ್ ಎಲ್ಲ ಏನಿರ್ತೈತಪ್ಪ ಅಂತಂತಂದ್ರೆ ಸೇಮ್ ಇರ್ತೈತಿ. ಇದೇನಪ್ಪ ಅಂತಂದ್ರೆ ಸಮತಲ ಮಸೂರ. ಇವನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಸಮತಲ ಮಸೂರವನ್ನು ಈಗ ನಾರ್ಮಲಾಗಿ ನೋಡಿರಿ, ಒಬ್ಬೊಬ್ರು ಹಂಗೆ ಸುಮ್ಮನೆ ಇದಕ್ಕೆ ಇದನ್ನ ಹಾಕೊಂಡಿರ್ತಾರೆ, ಗ್ಲಾಸದು ಹಾಕೊಂಡಿರ್ತಾರಲ್ಲ, ಸ್ಪೆಕ್ಟದು ಹಾಕೊಂಡಿರ್ತಾರಲ್ಲ, ಅವ್ರಿಗೇನೋ ನಂಬರ್ದು ಬಂದಿರಂಗಿಲ್ಲ, ಏನೂ ಡಿಫೆಕ್ಟ್ ಇರೋಂಗಿಲ್ಲ, ಸುಮ್ಮನೆ ನಾರ್ಮಲಾಗಿ ಹಾಕೊಂಡಿರ್ತಾರಲ್ಲ ಗ್ಲಾಸ್ಗಳು. ಅವೇನಿರ್ತಾವಪ್ಪ ಅಂತಂದ್ರೆ ಪ್ಲೇನ್ ಲೆನ್ಸ್ ಇರ್ತಾವೆ. ಹಂಗೆ ನೀವು ಇನ್ನೊಂದು ಉದಾಹರಣೆ ತೊಗೋಬೇಕಪ್ಪ ಅಂತಂದ್ರೆ ಕಿಟಕಿ ಗ್ಲಾಸ್ ಏನಿರ್ತಾವಲ್ಲ ಅವು ಏನಿರ್ತಾವಪ್ಪ ಅಂತಂದ್ರೆ ಸಮತಲ ಮಸೂರ ಇರ್ತಾವೆ. ಅವು ಹೆಂಗಪ್ಪ ಅಂತಂದ್ರೆ ಈಗ ನೋಡಿರಿ, ನೀವು ಆ ಗ್ಲಾಸ್ ಇರ್ತಾವಲ್ಲ ಪ್ಲೇನ್ ಲೆನ್ಸ್, ಅದನ್ನು ನೀವು ಒಳಗಿಂತ ಏನಾರು ನೋಡಿರಪ್ಪ ಅಂತಂದ್ರೆ ಹೊರಗಿನ ವಸ್ತುಗಳು ಏನಾಕವ ಸೇಮ್ ಸೈಜ್ನಾಗ ಕಾಣ್ತಾವೆ. ಕಿಟಕಿ ಗ್ಲಾಸ್ನಾಗ ಅದು ಅಕಸ್ಮಾತ್ ನಿಂತು ನೋಡಕತ್ತರಪ್ಪ ಅಂತಂತಂದ್ರೆ ಹೊರಗಿನ ಎಲ್ಲ ವಸ್ತುಗಳು ಏನಿರ್ತಾವೆ ಅವು ಯಾವ ಸೈಜ್ನಾಗ ಇರ್ತಾವಲ್ಲ ಅದೇ ಸೈಜ್ನಾಗ ಕಾಣ್ತಾವೆ. ಇವೇನಪ್ಪ ಅಂತಂತಂದ್ರೆ ಸಮತಲ ಮಸೂರದು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಒಂದೇದ ಎಲ್ಪ ಅಂತಂದ್ರೆ ಕಿಟಕಿಯ ಗಾಜು
ಆಮೇಲೆ ಕನ್ನಡಕ. ಕನ್ನಡಕ ಅಂತಂದರೆ ಯಾವುದೇ ಡಿಫೆಕ್ಟ್ ಇರಬಾರ್ದ್ರೆ ಅಂಥವು ನಾರ್ಮಲ್ ಕನ್ನಡಕ ಅಂತಾರೆ ಏನು ಮಾಡ್ತಾವಪ್ಪ ಅಂದ್ರೆ ಯೂಸ್ ಮಾಡ್ತಾವೆ. ಇಲ್ಲಿ ಏನಿರ್ತೈತಿ ಸಮತಲ ಮಸೂರ ಒಂದನೇ ಇಟ್ಕೋರಿ, ಸೈಜ್ ಏನಿರ್ತೈತಿ ಸೇಮ್. ಯಾವ ವಸ್ತುವನ್ನು ನೋಡ್ತಿರ್ತಾರಲ್ಲ ಆ ವಸ್ತುವಿನ ಸೈಜ್ ಏನಿರ್ತೈತಪ್ಪ ಅಂತಂದ್ರೆ ಸೇಮ್ ಇರ್ತೈತಿ. ಮಸೂರ ಅಂತಂದ್ರೆ ಏನು ರೀ, ಎದುರುಗಡೆ ಇರುವಂಥ ವಸ್ತುವನ್ನು ನೋಡಲು ಬಳಸುವಂಥ ಒಂದು ವಸ್ತು. ನೆಕ್ಸ್ಟ್ ಈಗ ಸಮತಲ ಮಸೂರ ಬಗ್ಗೆ ನೋಡಿದ್ವು. ಹಂಗೆ ನೋಡಪ್ಪ ಅಂತಂದ್ರೆ ನಿಮ್ನ ಮಸೂರ ಬಗ್ಗೆ ನೋಡೋಣ. ನೆಕ್ಸ್ಟ್ ನಿಮ್ನ ಮಸೂರ. ಎರಡನೇದು ಯಾವ್ದು ರೀ, ನಿಮ್ನ ಮಸೂರ. ಇಂಗ್ಲೀಷ್ನಾಗ ಏನಂತಾರೆ ನಿಮ್ನ ಮಸೂರಕ್ಕೆ? ಕಾನ್ಕೇವ್ ಲೆನ್ಸ್. ಇಲ್ಲೊಂದು ಪಾಯಿಂಟ್ ನೆನಪಿಟ್ಕೋರಿ, ನಿಮ್ನ ಮಸೂರ ಆಗಿರ್ಬೋದು, ಪೀನ ಮಸೂರ ಆಗಿರ್ಬೋದು, ಇವು ಯಾವ ರೀತಿಯ ಗುಣಲಕ್ಷಣವನ್ನು ಹೊಂದಿರ್ತಾವಪ್ಪ ಅಂತಂತಂದ್ರೆ ನಾವು ನಿಮ್ನ ದರ್ಪಣದ ಏನು ಗುಣಲಕ್ಷಣ ಹೊಂದಿರ್ತಾವಲ್ಲ ಅದ್ರ ಉಲ್ಟಾ. ಈಗ ನೋಡ್ರಿ, ನಿಮ್ನ ಮಸೂರದ ಗುಣಲಕ್ಷಣಗಳು, ಇದೊಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ. ನಿಮ್ನ ಮಸೂರದ ಗುಣಲಕ್ಷಣಗಳು ನಿಮ್ನ ದರ್ಪಣದ ಗುಣಲಕ್ಷಣಗಳಿಗೆ ವಿರುದ್ಧವಾಗಿರುತ್ತವೆ. ಅಂತಂದ್ರೆ ಏನ್ರಿ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಾನ್ಕೇವ್ ಲೆನ್ಸ್ ಆರ್ ಕ್ವೈಟ್ ಅಪೋಸಿಟ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಾನ್ಕೇವ್ ಮಿರರದ ಗುಣಲಕ್ಷಣಗಳಿಗೆ ವಿರುದ್ಧವಾಗಿರುತ್ತವೆ. ಅಂದ್ರೆ ಏನಪ್ಪ ಅಂತಂದ್ರೆ ನಾವು ನೀನು ನೋಡಿದ್ವಿ ಕಾನ್ಕೇವ್ ಮಿರರ್ದಾಗ ಏನೇನಾಕಿತ್ತು. ಕಾನ್ಕೇವ್ ಮಿರರ್ದಾಗ ಒಂದೇದ ವಸ್ತುಗಳ ಸೈಜ್ ಏನಾಕಿತ್ತು, ವಸ್ತುಗಳ ಸೈಜ ದೊಡ್ಡದಾಗಿ, ಪ್ರತಿಬಿಂಬ ಏನಾಕಿತ್ತು ದೊಡ್ಡದಾಗಿರ್ತಿದ್ದು. ಇಲ್ಲೇನಪ್ಪ ಅಂತಂತಂದ್ರೆ ಎತ್ತರೊಳಗೆ ಕಾನ್ಕೇವ್ ಲೆನ್ಸ್ ಒಳಗೆ ಉಲ್ಟಾ ಆಕೈತೆ ರೀ. ಸೇಮ್ ಅಲ್ಲಿ ಕಾನ್ಕೇವ್ ಮಿರರ್ ಇರ್ತೈತಿ, ಇಲ್ಲೇ ಕಾನ್ಕೇವ್ ಲೆನ್ಸ್ ಇರ್ತೈತಿ. ಕಾನ್ಕೇವ್ ಮಿರರ್ದಾಗ ಏನಿತ್ತು, ಮಿರರ್ದಾಗ ಏನಿತ್ತು ರೀ, ವಸ್ತುಗಳು ದೊಡ್ಡದಾಗಿ ಕಾಣ್ತಿದ್ದು. ಇಲ್ಲೇನಪ್ಪ ಅಂತಂತಂದ್ರೆ ಲೆನ್ಸ್ ಒಳಗೆ ಏನು ಕಾಣ್ತದಪ್ಪ ಅಂತಂದ್ರೆ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ. ಅರ್ಥ ಆಯ್ತು ರೀ. ಇದು ನಿಮ್ನ ಮಸೂರದ ಗುಣಲಕ್ಷಣಗಳು ನಿಮ್ನ ದರ್ಪಣದ ಗುಣಲಕ್ಷಣಗಳಿಗೆ ವಿರುದ್ಧವಾಗಿರುತ್ತವೆ. ಅಲ್ಲೇ ಮಿರರ್ ಒಳಗೆ ಏನಾಗಿತ್ತು, ಕಾನ್ಕೇವ್ ಮಿರರ್ದಾಗ ವಸ್ತುಗಳು ದೊಡ್ಡದಾಗಿ ಕಾಣ್ತಿದ್ದು, ಇಲ್ಲೇ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ. ಈ ವಸ್ತುಗಳು ಚಿಕ್ಕದಾಗಿ ಕಾಣ್ತಾವ ಅಂಥೇಳಿ ಅದ್ರ ಬೇಸ್ ಮೇಲೆ ನಾವು ಎಲ್ಲಿ ಯೂಸ್ ಮಾಡ್ತಾವಪ್ಪ ಇದನ್ನು ಅಂತಂತಂದ್ರೆ, ಈಗ ನಾರ್ಮಲಾಗಿ ನೋಡಿರಿ, ನೀವು ಈಗ ಬಿಲ್ಡಿಂಗ್ದಾಗದು ಏನು ಮಾಡಿತಾರಪ್ಪ ಅಂತಂತಂದ್ರೆ ಡೋರ್ ಯೂಸ್ ಮಾಡ್ತಾರೆ. ಡೋರ್ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಸಣ್ಣದೊಂದು ಲೆನ್ಸ್ ಹಾಕಿರ್ತಾರೆ ನೋಡಿರಿ, ಒಂದು ರೌಂಡ್ ಒಂದು ಲೆನ್ಸ್ ಇರ್ತೈತಿ. ಡೋರ್ ಒಳಗೆ ಏನಪ್ಪ ಅಂತಂದ್ರೆ ರೌಂಡ್ ಒಂದು ಲೆನ್ಸ್ ಇರ್ತೈತಿ. ಈಗ ಯಾರು ಹಿಂಗೆ ಬೆಲ್ಲದು ಬರ್ಸಾಕತ್ರಪ್ಪ ಅಂತಂತಂದ್ರೆ ಕದಾದ ಡೋರದು ನಾಕ್ ಮಾಡಕತ್ರ, ನೀವು ಅದರ ಇನ್ನೂ ಓಪನ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ತಾರೆ, ಈಗ ಸಿಟಿ ಆಗೋದೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಆ ಲೆನ್ಸ್ ಮೂಲಕ ಯಾರು ಹೊರಗೆ ಬಂದಾರ ಅಂತೇಳಿ ನೋಡ್ತಾರೆ. ಆ ಲೆನ್ಸ್ ಮೂಲಕ ನೋಡಿದಾಗ ಏನಕ್ಕಪ್ಪ ಅಂತಂದ್ರೆ ದೊಡ್ಡವ್ರಿದ್ದು ಏನಕ್ಕ ಸ್ವಲ್ಪ ಸಣ್ಣ ಕಾಣ್ತಾವ್ರಿ, ಚಿಕ್ಕದಾಗಿ ಕಾಣ್ತಾವೆ. ಅಂದರೆ ಯಾರ್ಯಾರು ಬಂದಿರ್ತಾರೆ ಎಲ್ಲ ಏನೇನು ಆ ಡೋರ್ ಅಪೋಸಿಟ್ ಏನಿರ್ತಲ್ಲ ಅದೆಲ್ಲ ಕಾಣುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಲೆನ್ಸ್ ಹಾಕಿರ್ತಾರೆ. ಆ ಲೆನ್ಸ್ ಯಾವುದಪ್ಪ ಅಂತಂತಂದ್ರೆ ಕಾನ್ಕೇವ್ ಲೆನ್ಸ್. ಯಾಕಪ್ಪ, ಅಲ್ಲೇ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ. ಎಲ್ಲಿ ಯೂಸ್ ಮಾಡ್ತಾರೆ ರೀ, ಸೆಕ್ಯೂರಿಟಿ ಬಾಗಿಲುಗಳಲ್ಲಿ ಸೆಕ್ಯೂರಿಟಿ ಬಾಗಿಲುಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ಯಾಕೆ, ಕಾನ್ಕೇವ್ ಲೆನ್ಸ್ ಅನ್ನೋದು ಚಿಕ್ಕದಾಗಿ ಕಾಣುತ್ತವೆ ಇದು ವಸ್ತುಗಳು. ಅದಕ್ಕೆ ಕಾನ್ಕೇವ್ ಮಿರರ್ಗೆ ಬಂದು ಅಂತಂತಂದ್ರೆ ಅಲ್ಲಿ ಪ್ರತಿಬಿಂಬಗಳು ದೊಡ್ಡದಾಗಿ ಕಾಣ್ತಿದ್ದು. ಅದಕ್ಕೆ ಡೆಂಟಿಸ್ಟ್ಗಳು ಅದು ಏನು ಯೂಸ್ ಮಾಡ್ತೀರಿ, ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತಿದ್ರು. ಇಲ್ಲೇನೈತಿ ಲೆನ್ಸ್ ಐತಿ. ಲೆನ್ಸ್ ಅಂತಂದ್ರೆ ಏನು ರೀ, ಅಪೋಸಿಟ್, ಚಿಕ್ಕದಾಗಿ ಕಾಣುತ್ತವೆ. ಇಲ್ಲೇನಪ್ಪ ಅಂತಂತಂದ್ರೆ ಬೆಳಕಿನ ಕಿರಣಗಳು ಕೇಂದ್ರೀಕೃತಗೊಳ್ಳುತ್ತಿದ್ದವು ಎತ್ತರೊಳಗೆ ಮಿರರ್ ಒಳಗೆ.
ಮಿರರ್ ಒಳಗೇನ್ರಿ ಬೆಳಕಿನ ಕಿರಣಗಳು ಕೇಂದ್ರೀಕೃತ ಅಂದ್ರೆ ಏನಂತಿದ್ದು ನಾವು ಕನ್ವರ್ಜಿಂಗ್ ಮಿರರ್ ಆದ್ರೆ ಇಲ್ಲೇನ್ರಿ ಇದೇನಂತಾರು ಲೆನ್ಸ್ ಒಳಗೆ ಅಪೋಸಿಟ್ ಆಗ್ಬೇಕಲ್ರಿ ಅಂದ್ರೆ ವಿಕೇಂದ್ರೀಕೃತ ಅಂದ್ರೆ ಏನ್ರಿ ಡೈವರ್ಜಿಂಗ್. ಇಲ್ಲೇನಿದ್ದು ಕೇಂದ್ರೀಕೃತ ಇತ್ತು, ಇಲ್ಲೇ ವಿಕೇಂದ್ರೀಕೃತ. ಇಲ್ಲಿ ವಸ್ತುಗಳು ದೊಡ್ಡದಾಗಿ ಕಾಣುತ್ತಿದ್ದು, ಇಲ್ಲೇನಕ್ಕಾವು ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ. ಈ ಲೆನ್ಸದ ಅಪ್ಲಿಕೇಶನ್ ಏನಪ್ಪ, ಕಾನ್ಕೇವ್ ಲೆನ್ಸದ ಅಪ್ಲಿಕೇಶನ್ ಏನಪ್ಪ ಅಂತಂತಂದ್ರೆ ನಿಮ್ನ ಮಸೂರದ ಸಮೀಪ ದೃಷ್ಟಿ ದೋಷ ನಿವಾರಣೆಗೆ. ಸಮೀಪ ದೃಷ್ಟಿ ದೋಷ ಇದ್ರ ಬಗ್ಗೆ ನಾನು ನಿಮಗೆ ಪೂರ್ತಿ ಹೇಳ್ತೇನೆ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನ, ದೂರ ದೃಷ್ಟಿ ದೋಷ ಅಂದ್ರೆ ಏನ, ಇಂಗ್ಲೀಷ್ನಾಗ ನೆನ್ಪಿಟ್ಕೋರಿ ಅದನ್ನು. ಮಯೋಪಿಯಾ ಹಿಂಗೆ ಕೊಡ್ತಾರೆ. ಕನ್ನಡದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಮಯೋಪಿಯಾ ಅಂತೇಳಿ ಕೊಟ್ಬಿಡ್ತಾರೆ. ಅದಕ್ಕೆ ಇದನ್ನು ನೆನ್ಪಿಟ್ಕೋಕ್ಕಿಂತ ಮಯೋಪಿಯಾ ಅಂತೇಳಿ ನೆನ್ಪಿಟ್ಕೋರಿ. ಅದರ ನಿವಾರಣೆಗೆ ಇದನ್ನು ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಅರ್ಥ ಆತ್ರಿ ಇದೇನಪ್ಪ ಅಂತಂದ್ರೆ ಕಾನ್ಕೇವ್ ಲೆನ್ಸ್. ಇದ್ರ ಬಗ್ಗೆ ನಾ ಮುಂದೆ ಎರಡು ಎಕ್ಸ್ಪ್ಲೇನ್ ಮಾಡ್ತೇನೆ, ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಪೀನ ಮಸೂರ. ನೆಕ್ಸ್ಟ್ ಯಾವುದು, ಪೀನ ಮಸೂರ. ಮೂರನೇದು ಪೀನ ಮಸೂರ. ಇಂಗ್ಲೀಷ್ನಾಗ ಏನಂತಾರೆ ರೀ, ಕಾನ್ವೆಕ್ಸ್ ಲೆನ್ಸ್. ಇದ್ರದ್ದು ಸೇಮ್ ರೀ. ಏನಪ್ಪ ಅಂತಂತಂದ್ರೆ ಪೀನ ದರ್ಪದ ಗುಣಲಕ್ಷಣಗಳಿಗೆ ವಿರುದ್ಧವಾಗಿರುತ್ತವೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆರ್ ಕ್ವೈಟ್ ಅಪೋಸಿಟ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಾನ್ವೆಕ್ಸ್ ಮಿರರ್. ಇದು ನೆನಪಿಟ್ಕೋರಿ. ಗುಣಲಕ್ಷಣಗಳು ಏನಿರ್ತಾವಪ್ಪ ಅಂತಂತಂದ್ರೆ ಇದರ ಗುಣಲಕ್ಷಣಗಳು ಪೀನ ದರ್ಪಣಕ್ಕೆ ಅಂದ್ರೆ ಪೀನ ದರ್ಪಣಕ್ಕೆ ಅಂದ್ರೆ ಕಾನ್ವೆಕ್ಸ್ ಮಿರರ್ಗೆ ವಿರುದ್ಧವಾಗಿರುತ್ತವೆ. ಗುಣಲಕ್ಷಣಗಳು ಏನಪ್ಪ ಅಂತಂತಂದ್ರೆ ನಾವು ಪೀನ ದರ್ಪಣದಾಗ ಏನು ನೋಡಿದ್ದು ರೀ, ಪೀನ ದರ್ಪಣದಾಗ ಒಂದೇ ಗುಣಲಕ್ಷಣ ಏನು ನೋಡಿದ್ದಪ್ಪ ಅಂತಂದ್ರೆ, ಪೀನ ದರ್ಪಣದಲ್ಲಿ ಒಂದೇ ಗುಣಲಕ್ಷಣ ಏನು ನೋಡಿದ್ದು, ವಸ್ತುಗಳ ಆಕಾರ ಹೆಂಗಿದ್ದರಲ್ಲಿ, ವಸ್ತುಗಳ ಆಕಾರ ದೊಡ್ಡದಾಗಿ ಕಾಣುತ್ತವೆ. ವಸ್ತುಗಳ ಆಕಾರ ಏನಾಕಿತ್ತಪ್ಪ ಅಂದ್ರೆ ಚಿಕ್ಕದಾಗಿ ಕಾಣುತ್ತವೆ. ವಸ್ತುಗಳ ಪ್ರತಿಬಿಂಬ ಏನಾಕಿತ್ತು ರೀ, ಚಿಕ್ಕದಾಗಿ. ಪ್ರತಿಬಿಂಬ ಏನಾಕಿತ್ತು, ಚಿಕ್ಕದಾಗಿ. ಅದ ನಾವು ಪೀನ ಮಸೂರಕ್ಕೆ ನೋಡಿದಪ್ಪ ಅಂದ್ರೆ, ಲೆನ್ಸ್ ಬಗ್ಗೆ ನೋಡಿದಪ್ಪ ಅಂತಂದ್ರೆ ಉಲ್ಟಾ ಆಗ್ಬೇಕಲ್ರ. ಅದೀಗ ಉಲ್ಟಾ ಆಗ್ಬೇಕಂತಂದ್ರೆ ಏನಾಗತ್ತೆ, ವಸ್ತುಗಳು ಇಲ್ಲಿ ಪ್ರತಿಬಿಂಬ ಮೂಡಂಗಿಲ್ಲ. ಇಲ್ಲಿ ಏನು ನೋಡ್ತೀವಿ, ವಸ್ತುಗಳು ನೋಡ್ತಿರ್ತಾವಲ್ಲ, ಅದಕ್ಕೆ ವಸ್ತುಗಳ ಆಕಾರ ಏನಾಗೈತಿ, ವಸ್ತುಗಳು ದೊಡ್ಡದಾಗಿ ಕಾಣುತ್ತವೆ. ಈಗ ನಾರ್ಮಲ್ ಆಗಿ ನೀವು ಏನು ಮಾಡಿರಿ, ಈ ಮುಂದಿನ ಒಂದು ವಸ್ತು ಇರುತ್ತೆ, ಗಿಡ ಅಥವಾ ಮರ ಏನೋ ಹಿಂಗೇನೋ ಇರ್ತೈತಿ. ಅವ ಏನು ಮಾಡಿರಿ, ಪೀನ ಲೆನ್ಸನ್ನು ಅಂದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಏನು ಮಾಡಿರಿ, ಹಿಂಗೆ ಕಣ್ಣಿಗೆ ಇಟ್ಕೊಂಡು ಹಿಂಗೆ ನೋಡಿದಾಗ ಏನಪ್ಪ ಅಂತಂದ್ರೆ ಆ ಗಿಡ ನಾರ್ಮಲ್ ಸೈಜ್ಗಿಂತ ಏನಾಗತ್ತಪ್ಪ ಅಂತಂದ್ರೆ ದೊಡ್ಡದಾಗಿ ಕಾಣುತ್ತದೆ. ಆಮೇಲೆ ಇಲ್ಲಿ ಪ್ರತಿಬಿಂಬ ಚಿಕ್ಕ, ಈ ದರ್ಪಣದಾಗ ಏನಾಗಿತ್ತು, ಚಿಕ್ಕದಾಗಿರ್ತದೆ. ಈ ಪ್ರತಿಬಿಂಬ ಚಿಕ್ಕ ಇದ್ದಕ್ಕೆ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ನಾವು ಮಿರರ್ನ ಸೈಡ್ ಮಿರರ್, ವೆಹಿಕಲ್ದ ಸೈಡ್ ಮಿರರ್ಗಳಿಗೆ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಈ ಪೀನ ದರ್ಪಣ ಯೂಸ್ ಮಾಡ್ತಿದ್ದು. ಯಾಕಂತಂದ್ರೆ ವಿಶಾಲ ವ್ಯಾಪ್ತಿ ವಸ್ತುಗಳು ಕಾಣ್ಬೇಕಂತೇಳಿ, ಹಿಂದಿಂದೆಲ್ಲ ವಸ್ತುಗಳು ಕಾಣ್ಬೇಕಂತೇಳಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೀನ ದರ್ಪಣೊಳಗೆ ಮತ್ತೇನು ಗುಣಲಕ್ಷಣ ಐತ್ರಿ, ಇದಕ್ಕೆ ವಿಕೇಂದ್ರೀಕೃತ ಅಂದ್ರೆ ಇಂಗ್ಲೀಷ್ನಾಗ ಏನ್ರಿ, ಡೈವರ್ಜಿಂಗ್ ಮಿರರ್ ಅಂತಿದ್ರು.
ಡೈವರ್ಜಿಂಗ್ ಮಿರರ್ ಅಂತಿದ್ರು. ಇಲ್ಲಿ ಏನಪ್ಪ ಅಂತಂದ್ರೆ ಕೇಂದ್ರೀಕೃತ ಅಂದ್ರೆ ಏನ್ರಿ, ಕನ್ವರ್ಜಿಂಗ್ ಲೆನ್ಸ್ ಅಂತಾರೆ. ಕನ್ವರ್ಜಿಂಗ್ ಲೆನ್ಸ್. ಕೇಂದ್ರೀಕೃತ. ಇಲ್ಲಿ ಏನ್ರಿ ವಿಕೇಂದ್ರೀಕೃತ ಅಂದ್ರೆ ಇಲ್ಲಿ ಏನಕ್ಕಿದ್ದು ಈ ಯಾವುದತ್ರೊಳಗೆ ಕಾನ್ವೆಕ್ಸ್ ಲೆನ್ಸ್ ಒಳಗೆ, ಕಾನ್ವೆಕ್ಸ್ ಮಿರರ್ ಒಳಗೆ. ಮಿರರ್ ಅಂದ್ರೆ ಏನ್ರಿ, ಈ ಭಾಗ ಏನಕ್ಕಿತ್ತು ಇದು ಮಾಡಿರ್ತಿದ್ರು, ನುಣುಪುಗೊಳಿಸಿರ್ತಿದ್ರು. ಇಲ್ಲಿ ಬಿದ್ದಂಥ ಬೆಳಕಿನ ಕಿರಣಗಳು ಏನಾಕಿದ್ದು ಹಿಂಗೆ ವಿಕೇಂದ್ರೀಕೃತ ಹಾಕಿದ್ದು, ಹಿಂಗೆ ಅಂದ್ರೆ ಚದುರ್ತಿದ್ದು. ಆದರೆ ಇಲ್ಲಿ ಏನಾಕೈತಪ್ಪ ಅಂತಂತಂದ್ರೆ ಇಲ್ಲಿ ಇದಿರಂಗಿಲ್ಲ, ಏನೋ ನುಣುಪುಗೊಳಿಸಿರಂಗಿಲ್ಲ. ಇಲ್ಲಿ ಬೆಳಕಿನ ಕಿರಣಗಳು ಏನಾಕಪ್ಪ ಅಂದ್ರೆ ಹಿಂಗೆ ಕೂಡ್ತಾವೆ. ಇದೇ ಡಿಫ್ರೆನ್ಸ್. ಆಮೇಲೆ ಇಲ್ಲಿ ಪೀನ ಲೆನ್ಸ್ ಅಂದ್ರೆ ಪೀನ ಮಸೂರವನ್ನು ಅಂದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾರಪ್ಪ ಅಂದ್ರೆ ದೂರದೃಷ್ಟಿ ನಿವಾರಣೆಗೆ ಬಳಸುತ್ತಾರೆ. ದೂರದೃಷ್ಟಿ ದೋಷ ನಿವಾರಣೆಗೆ. ಇಂಗ್ಲೀಷ್ನಾಗ ಏನಂತಾರೆ ಇದಕ್ಕೆ? ದೂರದೃಷ್ಟಿ ದೋಷ ಅನ್ನಕ್ಕೆ ಹೈಪರ್ ಮೆಟ್ರೋಪಿಯಾ. ಅದು ಮಯೋಪಿಯಾ, ಇದು ಹೈಪರ್ ಮೆಟ್ರೋಪಿಯಾ. ಆಮೇಲೆ ಅದಕ್ಕೆ ಸಮೀಪ ದೃಷ್ಟಿ ದೋಷಿಗೆ ನಿಯರ್ ಸೈಟೆಡ್ನೆಸ್ಸು ಅಂತಾರೆ. ನಿಯರ್ ಅಂತಂದ್ರೆ ಏನೋ ಸಮೀಪ, ಇದಕ್ಕೆ ಲಾಂಗರ್ ಸೈಟೆಡ್ನೆಸ್ಟು ಅಂತ ಕರೀತಾರೆ. ದೂರ ದೃಷ್ಟಿ ದೋಷ ನಿವಾರಣೆಗೆ ಬಳಸುತ್ತಾರೆ. ಆಮೇಲೆ ಮತ್ತು ಪೀನ ಮಸೂರದ್ದು ಮತ್ತು ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಅಪ್ಲಿಕೇಶನ್ನ, ವಸ್ತುಗಳು ದೊಡ್ಡದಾಗಿ ಕಾಣ್ಬರ್ತಲ್ಲ, ಇಲ್ಲಿ ವಸ್ತುಗಳು ದೊಡ್ಡದಾಗಿ ಕಾಣ್ತಾವನ ಅಂತಲೇ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೇವಪ್ಪ ಅಂತಂತಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಂತಂದ್ರೆ ಭೂತ ಕನ್ನಡಿ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಈಗ ನೀವು ಎಲ್ಲ ಇದು ಡಿಟೆಕ್ಟಿಂಗ್ ಮೂವಿ ಅದು ಇರ್ತಾವಲ್ಲ ರೀ, ಅಥವಾ ಏನು ಮಾಡ್ತಾರಪ್ಪ ಅಂದ್ರೆ ಡಿಟೆಕ್ಟ್ಸೋದೆಲ್ಲ ಹಿಂಗೆ ಅದೊಂದೊಂದು ಲೆನ್ಸ್ ಟೈಪ್ ಇರುತ್ತೆ, ಅದನ್ನ ಹಿಂಗೆ ಕಣ್ಣಿಗೆ ಹಿಡ್ಕೊಂಡು ಹಿಂಗೆ ನೋಡ್ತಿರ್ತಾರೆ ನೋಡ್ರಿ. ಅಂತಂದ್ರೆ ಅಕ್ಷರಗಳು ದೊಡ್ಡ ಕಾಣಬೇಕಪ್ಪ ಅಂತಂದ್ರೆ, ಏನಾರ ವಸ್ತುಗಳು ದೊಡ್ಡ ಕಾಣಬೇಕಪ್ಪ ಅಂತಂದ್ರೆ ಆ ಲೆನ್ಸನ್ನು ಯೂಸ್ ಮಾಡ್ತಾರೆ. ಆ ಲೆನ್ಸನ್ನು ಯೂಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂತಂದ್ರೆ ವಸ್ತುಗಳು ದೊಡ್ಡದಾಗಿ ಕಾಣುತ್ತವೆ. ಆ ವಸ್ತುಗಳು ದೊಡ್ಡದಾಗಿ ಕಾಣುತ್ತವೆ. ಭೂತ ಕನ್ನಡಿಯಾಗಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ, ಈಗ ಕೈ ಗಡಿಯಾರ ರಿಪೇರಿ, ವಾಚ್ ರಿಪೇರಿ ಮಾಡಿರ್ತಾರೆ ನೋಡ್ರಿ. ವಾಚ್ ರಿಪೇರಿ ಮಾಡುವಾಗ ಇಲ್ಲಿ ಮುಳ್ದಾಗ ಏನಾರು ಅಕಸ್ಮಾತ್ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂತಂದ್ರೆ ಅದನ್ನೇನು ಮಾಡ್ತಾರೆ ಅಂತಂದ್ರೆ ಈ ಕಾನ್ವೆಕ್ಸ್ ಲೆನ್ಸನ್ನು ಏನು ಮಾಡ್ತಾರೆ ಅಂತಂದ್ರೆ ಕಣ್ಣಿಗೆ ಹಚ್ಕೋತಾರೆ. ಅದನ್ನು ಕಣ್ಣಿಗೆ ಹಚ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ನೋಡ್ತಾರೆ ಅದನ್ನು. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಕೈ ಗಡಿಯಾರದಾಗ ಇರುವಂಥ ಎಲ್ಲ ಏನಕ್ಕ ಅಂದ್ರೆ ದೊಡ್ಡದಾಗಿ ಕಾಣಕ್ಕೆ ಸ್ಟಾರ್ಟ್ ಆಕವು. ಅವಾಗ ಏನು ಮಾಡ್ತಾರೆ, ರಿಪೇರಿ ಮಾಡೋಕೆ ಏನಾಗುತ್ತೆ ಈಸಿ ಆಗುತ್ತೆ. ಅಲ್ಲಿ ಯಾಕಪ್ಪ ಅಂತಂತಂದ್ರೆ ಲೆನ್ಸ್ ಯೂಸ್ ಮಾಡ್ತಾರೆ, ಅಲ್ಲಿ ಮಿರರ್ ಯೂಸ್ ಮಾಡೋಂಗಿಲ್ಲ. ಲೆನ್ಸ್ ಅಂತಂದ್ರೆ ಎದುರುಗಡೆ ಇರುವಂತಹ ವಸ್ತುಗಳನ್ನ ನೋಡೋಕೆ, ಅಲ್ಲೇ ವಸ್ತುಗಳು ದೊಡ್ಡದಾಗಿ ಕಾಣ್ತಾವೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾವೆ ರೀ? ಭೂತ ಕನ್ನಡಿ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ವಾಚ್ ರಿಪೇರಿ ಮಾಡುವಾಗ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ಒಳಗೆ ಯೂಸ್ ಮಾಡ್ತಾರೆ. ಸೂಕ್ಷ್ಮ ದರ್ಶಕಗಳಲ್ಲಿ ಇಂಗ್ಲೀಷ್ನಾಗ ಏನಂತಾರೆ ರೀ? ಮೈಕ್ರೋಸ್ಕೋಪ್ ಅಂದ್ರೆ ಏನು ರೀ? ಸೂಕ್ಷ್ಮದರ್ಶಕ ಅಂತಂದ್ರೆ ಚಿಕ್ಕದಾದಂಥ ವಸ್ತುಗಳನ್ನ ಏನು ಮಾಡ್ಬೇಕಂದ್ರೆ ದೊಡ್ಡದಾಗಿ ನೋಡ್ಬೇಕಂತಂದ್ರೆ ಆ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತಾರೆ. ಅಲ್ಲಿರುವಂಥ ಲೆನ್ಸ್ ಯಾವ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅದು ವಸ್ತುಗಳು ದೊಡ್ಡದಾಗಿ ಕಾಣುವಂಥ ಗುಣಲಕ್ಷಣವನ್ನು ಹೊಂದಿದೆ. ಮತ್ತೆ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ, ಈಗ ನೀವು ಸಣ್ಣಾಗಿರ್ತಾಗ ನೋಡ್ತಿದ್ರಿ, ಒಂದು ಗ್ಲಾಸ್ ತೊಗೊಂಡು ಏನು ಮಾಡ್ತಿರಪ್ಪ ಅಂದ್ರೆ ಸೂರ್ಯನ ಬೆಳಕಿಗೆ ಹಿಡಿದಾಗ ತೆಳಗೆ ಒಂದು ಪೇಪರ್ ಅಥವಾ ಏನಾರು ಇಡ್ತಿದ್ರಿ. ಅದಿಟ್ಟ ಮೇಲೆ ಏನಾಕಿತ್ತಪ್ಪ ಅಂತಂದ್ರೆ ಸುಡಾಕ್ ಸ್ಟಾರ್ಟ್ ಆಕಿತ್ತು. ಅದು ಯಾಕಂತ ಹೇಳ್ರಿ, ಆ ಲೆನ್ಸ್ ಯಾವುದಪ್ಪ ಅಂತಂತಂದ್ರೆ ಕಾನ್ವೆಕ್ಸ್ ಲೆನ್ಸ್. ಬೆಳಕಿನ ಕಿರಣ ಆ ಲೆನ್ಸ್ ಮೂಲಕ ಬಿದ್ದಾಗ ಏನಾಕಿದ್ದು ಕೇಂದ್ರೀಕರಣಗೊಳ್ತಿದ್ದು, ಕನ್ವರ್ಜಿಂಗ್. ಈ ಗ್ಲಾಸ್ ಮೇಲೆ ಬಿದ್ದುಪ್ಪ ಅಂತಂತಂದ್ರೆ ಇಲ್ಲಿ ಒಂದು ಏನಾರ ಒಂದು ಇದನ್ನು ಕಾಗದ ಇಟ್ಟಿದ್ರಪ್ಪ ಅಂತಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ಬಿದ್ದುಪ್ಪ ಅಂತಂದ್ರೆ ಅವು ಏನಾಕಿದ್ದು ಅಂದ್ರೆ ಕೇಂದ್ರೀಕೃತಗೊಳ್ತಿದ್ದು. ಒಂದೇ ಕಡೆ ಏನಾಕಿದ್ದು ಪಾಯಿಂಟ್ ಕೇಂದ್ರೀಕರಣಗೊಳ್ತಿದ್ದು. ಒಂದೇ ಕಡೆ ಕೇಂದ್ರೀಕರಣಗೊಳ್ಳೋದ್ರಿಂದ ಏನಾಕಿತ್ತಪ್ಪ ಅಂದ್ರೆ ಶಕ್ತಿ ಹೆಚ್ಚಾಗಿಬಿಡ್ತೈತೆ. ಹೆಚ್ಚಾಗಂತಲೇ ಏನಾಕಿತ್ತಪ್ಪ ಅಂತಂತಂದ್ರೆ ಶಾಖ ಉತ್ಪತ್ತಿಯಾಗಿ ಆ ಏನಾಕಿತ್ತು ಕಾಗದ ಸುಡ್ತಿರ್ತದೆ. ಅಲ್ಲೂ ಏನು ಮಾಡ್ತಾರಪ್ಪ ಅಂತಂದರೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೋ? ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ನ, ಮಾನವನ ಕಣ್ಣು ಯಾವ ರೀತಿಯಾದಂತಹ ಮಸೂರ ರೀತಿ ವರ್ತಿಸುತ್ತದೆ? ಯಾವ ಮಸೂರದ ರೀತಿ ವರ್ತಿಸುತ್ತದೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಯಾವುದಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್. ಮಾನವನ ಕಣ್ಣು
ಹ್ಯೂಮನ್ ಐ ಯಾವ ರೀತಿ ವರ್ತಿಸುತ್ತದೆ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಪೀನ ಮಸೂರದ ರೀತಿಯಲ್ಲಿ ವರ್ತಿಸುತ್ತದೆ. ನೆನಪಿಟ್ಟುಕೋರಿ, ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ಮತ್ತೆ ಯಾವ ಅಪ್ಲಿಕೇಶನ್ ಬರ್ತಾವೆ ರೀ? ಭೂತ ಕನ್ನಡಿ ಆಯಿತು, ಸೂಕ್ಷ್ಮದರ್ಶಕ ಆಯಿತು, ಆಮೇಲೆ ಇದನ್ನು ಏನದ ಗ್ಲಾಸ್ಗಳನ್ನು ಸುಡಾಕೋದು ಯೂಸ್ ಮಾಡ್ತಾರಲ್ಲ ಅದಾಯ್ತು. ನೆಕ್ಸ್ಟ್ ಇನ್ನೊಂದೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಟೆಲಿಸ್ಕೋಪ್ಗಳು ಯೂಸ್ ಮಾಡ್ತಾರೆ. ಟೆಲಿಸ್ಕೋಪ್ ಅಂತಂತಂದ್ರೆ ಏನು ರೀ? ಆಕಾಶಕ್ಕೆ ಇರುವಂಥ ಎಲ್ಲಾರು ವಸ್ತುಗಳು ಇರ್ತಾರಲ್ಲ ಅವ್ನು ನೋಡೋಕೆ ಯೂಸ್ ಮಾಡ್ತಿರ್ತಾರಲ್ಲ, ಅಲ್ಲೂ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ವಸ್ತುಗಳು ಏನಾಗಬೇಕಂದ್ರೆ ದೂರಿಂದ ಇದ್ದುದು ದೊಡ್ಡ ಯಾಕನ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಮಾನವನ ಕಣ್ಣು ಏನಾಗುತ್ತೆ? ಪೀನ ಮಸೂರಾಗಿ ವರ್ತಿಸ್ತದೆ. ಆಮೇಲೆ ಇನ್ನೊಂದೇನ ದೂರದೃಷ್ಟಿ ದೋಷ ನಿವಾರಣೆಗೆ ಯೂಸ್ ಮಾಡ್ತಾರೆ. ಇವು ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷವನ್ನು ಹೆಂಗೆ ಅವ್ನ ಲೆನ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತೇಳಿ ಈಗ ನೋಡೋಣ. ಈಗ ನೋಡ್ರಿ, ನಾವೇನು ನೋಡಿದ್ದಪ್ಪ ಅಂತಂದ್ರೆ ಸಮೀಪ ದೃಷ್ಟಿ ದೋಷ ಇಂಗ್ಲೀಷ್ನಾಗ ಏನಂತಾರಪ್ಪ ಅಂದ್ರೆ ಇದಕ್ಕೆ ನಿಯರ್ ಸೈಟೆಡ್ನೆಸ್. ಅದಕ್ಕಿಂತ ಇಂಪಾರ್ಟೆಂಟ್ ಏನು ನೆನಪಪ್ಪ ಅಂತಂತಂದ್ರೆ ಮಯೋಪಿಯಾ. ಇದನ್ನು ನೆನ್ಪಿಟ್ಕೋಬೇಕು. ಏನಪ್ಪ ಸಮೀಪ ದೃಷ್ಟಿ ದೋಷ ಅಂತಂತಂದ್ರೆ ಈಗ ನೋಡ್ರಿ, ಮಾನವನ ಕಣ್ಣು ಇರ್ತದೆ ಅಂತ ಹೇಳ್ತಿಕೋರಿ. ಇದು ಕಣ್ಣಿನ ಗುಡ್ಡೆ ಇದು. ಆಮೇಲೆ ಇಲ್ಲಿ ಇರ್ತದಪ್ಪ ಅಂತಂದ್ರೆ ರೆಟಿನಾ ಅನ್ನುವಂಥ ಭಾಗ ಇರ್ತೈತಿ ಇದು ಕಣ್ಣೊಳಗೆ. ನೆನಪಿಟ್ಕೋರಿ, ನಿಮಗೆ ವಸ್ತುಗಳು ಯಾವಾಗ ಕಾಣ್ತಾವಪ್ಪ ಅಂತಂತಂದ್ರೆ ಇದು ಆ ಬೆಳಕಿನ ಕಿರಣ, ವಸ್ತುವಿನ ಮೇಲೆ ಬಿದ್ದಂಥ ಬೆಳಕಿನ ಕಿರಣ ನಿಮ್ಮ ಕಣ್ಣಿನ ಯಾವ ಭಾಗದ ಮೇಲೆ ಬೀಳ್ಬೇಕಪ್ಪ ಅಂತಂತಂದ್ರೆ ರೆಟಿನಾ ಭಾಗದಲ್ಲಿ ಬೀಳ್ಬೇಕು. ಇಲ್ಲಿ ಬಿದ್ದಾಗಷ್ಟೇ ಏನಾಗತ್ತಪ್ಪ ಅಂತಂದ್ರೆ ಆ ವಸ್ತು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸಮೀಪ ದೃಷ್ಟಿ ದೋಷದೊಳಗೆ ಏನಾಗತ್ತಪ್ಪ ಅಂತಂತಂದ್ರೆ ಇಲ್ಲಿ ಏನಾರು ಒಂದು ವಸ್ತು ಇರುತ್ತೆ ಅಂತ ತಿಳ್ಕೊರಿ. ಇನ್ನೊಂದು ನೆನಪಿಟ್ಕೋರಿ, ಸಮೀಪ ದೃಷ್ಟಿ ದೋಷ ಅಂತಂತಂದ್ರೆ ಎಲ್ಲಿರುವಂತಹ ವಸ್ತುಗಳು ಕಾಣಂಗಿಲ್ಲಪ್ಪ ಅಂತಂದ್ರೆ ದೂರದಲ್ಲಿರುವಂತಹ ವಸ್ತುಗಳು ಕಾಣಂಗಿಲ್ಲ. ಇಲ್ಲಿ ನೋಡ್ರಿ, ನೀವು ಸಮೀಪ ದೃಷ್ಟಿ ದೋಷ ಐತಪ್ಪ ಅನ್ನತ್ಲಿ ಏನು ಅನ್ಸುತ್ತೆ ನಿಮ್ಗೆ? ಸಮೀಪದ ವಸ್ತುಗಳು ಕಾಣಂಗಿಲ್ಲ ಬಿಡಪ್ಪ ಅನ್ಸುತ್ತೆ. ಹಂಗಲ್ಲ, ಆ ಥರ ಅಪೋಸಿಟ್ ಹೋಗ್ಬೇಕ್ರಿ. ಇದೊಂದು ಕನ್ಫ್ಯೂಷನ್ ಆಗುತ್ತೆ. ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಏನು ರೀ? ದೂರದ ವಸ್ತುಗಳು ನಮಗೆ ಕಾಣಂಗಿಲ್ಲ, ದೂರ ಇರುವಂಥ ವಸ್ತುಗಳು ಕಾಣಂಗಿಲ್ಲ, ಆದರೆ ಸಮೀಪ ಇರುವಂಥ ವಸ್ತುಗಳು ಕಾಣುತ್ತವೆ. ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಸಮೀಪ ವಸ್ತುಗಳು ಕರೆಕ್ಟ್ ಕಾಣ್ತಾವೆ. ದೂರ ದೃಷ್ಟಿ ದೋಷ ಅಂತಂದ್ರೆ ದೂರದ ವಸ್ತುಗಳು ಕರೆಕ್ಟಾಗಿ ಕಾಣ್ತಾವೆ. ಈಗ ಸಮೀಪ ದೃಷ್ಟಿ ದೋಷ ಅಂತಂದರೆ ದೂರದ ವಸ್ತುಗಳು ನಮಗೇನಾಗಲ್ಲ, ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲಪ್ಪ ಅಂತಂತಂದ್ರೆ ದೂರದಲ್ಲಿರುವಂಥ ವಸ್ತು ಇರ್ತದೆ ಅಂತ ಹೇಳಿ ತಿಳ್ಕೊರಿಲಿ. ಇದು ನಮ್ಮ ಕಣ್ಣ ಲೆನ್ಸ್ ತಗ ಆಗಿರ್ತೈತಿ. ಇಲ್ಲಿರುವಂಥ ಬೆಳಕಿನ ಕಿರಣ ಇದ್ರ ಮೇಲೆ ಬಿದ್ದೇನಾಗಿರ್ತೈತಿ, ಹೊಳ್ಳಿ ಬರ್ತಿರ್ತಾವೆ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ಈ ಬೆಳಕಿನ ಕಿರಣಗಳು ರೆಟಿನಾದ ಮೇಲೆ ಬೆಳಂಗಿಲ್ಲ ರೀ. ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತವೆ. ಇಲ್ಲೇ ಬಿದ್ದುಬಿಡ್ತಾವೆ. ರೆಟಿನಾದ ಮುಂಭಾಗದಲ್ಲಿ ಬೀಳ್ತಾವೆ. ಈ ಮುಂಭಾಗದಲ್ಲಿ ಬಿದ್ದಂಥ ಬೆಳಕಿನ ಕಿರಣಗಳು ನೀವು ಎಲ್ಲಿ ತನಕ ಒಯ್ಬೇಕ್ರಿ ಅವನ್ನ? ಈ ರೆಟಿನಾ ಮೇಲೆ ಬೀಳುವಂಗೆ ಮಾಡ್ಬೇಕು. ರೆಟಿನಾದ ಮೇಲೆ ಮಾಡಬೇಕು, ಬೀಳುವಂಗೆ ಮಾಡ್ಬೇಕು. ಈ ರೆಟಿನಾದ ಮೇಲೆ ಬೀಳುವಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಅವ್ನು ಏನು ಮಾಡ್ಬೇಕು? ಚದರಿಸ್ಬೇಕ್ರಿ ಅವ್ನಿಗೆ. ಬೆಳಕಿನ ಕಿರಣಗಳು ಹಿಂಗೆ ಕೂಡಿರ್ತಾವ, ಅವನೇನು ಮಾಡ್ಬೇಕು? ನೀವು ಚದರಿಸ್ಬೇಕು. ಅವಾಗ ಯಾವ ಗ್ಲಾಸ್ ಯೂಸ್ ಮಾಡ್ಬೇಕಪ್ಪ ಅಂತಂತಂದ್ರೆ ಯಾವ ಗ್ಲಾಸ್ ಯೂಸ್ ಮಾಡ್ಬೇಕ್ರಿ ಅವಾಗ? ಕಾನ್ಕೇವ್ ಅಂತಂದ್ರೆ ನಿಮ್ನ ಮಸೂರ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ಬೇಕು. ನಾವು ನೋಡಿದ್ದು ಕಾನ್ಕೇವ್ ಲೆನ್ಸ್ದಾಗ ಏನಕ್ಕವು, ಅದೊಂದು ವಿಕೇಂದ್ರೀಕರಣಗೊಳ್ಳುವಂತಹ ಲೆನ್ಸ್. ಅದ ಕಾನ್ಕೇವ್ ಮಿರರ್ ಬಂದಿತ್ತಂತಂದ್ರೆ ಕೇಂದ್ರೀಕರಣಗೊಳ್ಳುವಂತಹ ದರ್ಪಣ. ಆದರೆ ಇಲ್ಲಿನ ಕಾನ್ಕೇವ್ ಲೆನ್ಸ್ ಅಂತಂದ್ರೆ ಏನ? ವಿಕೇಂದ್ರೀಕರಣ ಅಂದ್ರೆ ಡೈವರ್ಜಿಂಗ್ ರೀ. ಇದೇನಪ್ಪ? ಡೈವರ್ಜಿಂಗ್ ಅಂತಂದ್ರೆ ವಿಕೇಂದ್ರೀಕರಣ. ಯಾಕೆ ವಿಕೇಂದ್ರೀಕರಣಗೊಳಿಸ್ಬೇಕು? ಇಲ್ಲಿ ಬಿದ್ದಂಥ ಬೆಳಕಿನ ಕಿರಣಗಳು ಏನಕ್ಕವು ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತವೆ. ರೆಟಿನಾದ ಮುಂಭಾಗ ಅಂದ್ರೆ ಬಿಫೋರ್
ರೆಟಿನಾದ ಮೊದಲು ಬೀಳ್ತಾವೆ ಮುಂಭಾಗದಲ್ಲಿ ಬೀಳ್ತಾವೆ. ಅವನೇನು ಮಾಡ್ಬೇಕಂದ್ರೆ ನೀವು ಚದುರಿಸ್ಬೇಕಂತ ಯೂಸ್ ಮಾಡ್ತೀರಿ. ವಿಕೇಂದ್ರೀಕರಣಗೊಳ್ಳುವಂಥ ಲೆನ್ಸ್ ಯೂಸ್ ಮಾಡ್ಬೇಕು. ವಿಕೇಂದ್ರೀಕರಣಗೊಳ್ಳುವಂತಹ ಲೆನ್ಸ್ ಯಾವ್ದು? ಕಾನ್ಕೇವ್ ಲೆನ್ಸ್. ಅರ್ಥ ಆಯ್ತು ರೀ. ಹಂಗಾಗೇನಪ್ಪ ಅಂತಂದ್ರೆ ದೂರದೃಷ್ಟಿ ದೋಷ. ಎರಡನೇದು ಯಾವುದಪ್ಪ ಅಂತಂದ್ರೆ ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ ಇದಕ್ಕೇನಂತಾರಪ್ಪ ಇಂಗ್ಲೀಷ್ನಾಗ? ಇದಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತಾರೆ. ಇದು ನೆನಪಿಟ್ಕೋಬೇಕಾರೆ ಇಂಗ್ಲೀಷ್ನಾಗ ಹೈಪರ್ ಮೆಟ್ರೋಪಿಯಾ. ಹೈಪರ್ ಮೆಟ್ರೋಪಿಯಾ ಅಂತಂತಂದ್ರೆ ಏನ್ರಿ? ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ದೂರದೃಷ್ಟಿ ದೋಷ ಅಂತಂದ್ರೆ ಏನ್ರಿ? ದೂರದ ವಸ್ತುಗಳು ಕರೆಕ್ಟಾಗಿ ಕಾಣ್ತಾವೆ, ಸಮೀಪದ ವಸ್ತುಗಳು ಏನಾಗಂಗಿಲ್ಲ, ಕಾಣಂಗಿಲ್ಲ. ಹೈಪರ್ ಮೆಟ್ರೋಪಿಯಾದಾಗ ಏನಾಗುತ್ತಪ್ಪ ಅಂತಂದ್ರೆ ಇದು ಕಣ್ಣಿನ ಗುಡ್ಡೆ ಅಂತ ಹೇಳಿ ತಿಕ್ಕೋರಿ. ಇಲ್ಲಿ ಏನಾಕವು? ಸಮೀಪದಲ್ಲಿನ ವಸ್ತು ಐತೆ ಅಂತೇಳಿ ತಿಕ್ಕೋರಿ. ಇದು ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಬೆಳಕಿನ ಕಿರಣಗಳು ರೆಟಿನಾದ ಎಲ್ಲಿ ಬಿದ್ದಿರ್ತಾವಪ್ಪ ಅಂತಂತಂದ್ರೆ ಹಿಂಭಾಗದಲ್ಲಿ ಇಲ್ಲಿ ಬಿದ್ದಿರ್ತಾವೆ. ಇಲ್ಲಿ ಬೆಳಕಿನ ಕಿರಣಗಳು ಏನಾಗಿರ್ತಾವಪ್ಪ ಅಂದ್ರೆ ಹಿಂಭಾಗದಲ್ಲಿ ಬಿದ್ದಿರ್ತಾವೆ. ಅವನೇನು ಮಾಡ್ಬೇಕಂತಪ್ಪ ಅಂದ್ರೆ ನೀವು ಸ್ವಲ್ಪ ಶಕ್ತಿ ಕಡಿಮೆಗೊಳಿಸ್ಬೇಕಂದ್ರೆ ಕೇಂದ್ರೀಕೃತಗೊಳಿಸ್ಬೇಕಂತಂದ್ರೆ ಇದನ್ನು ಯೂಸ್ ಮಾಡ್ತೀರಿ. ಕೇಂದ್ರೀಕೃತಗೊಳಿಸ್ಬೇಕಂತಂದ್ರೆ ಕಾನ್ವೆಕ್ಸ್. ಕೇಂದ್ರೀಕೃತ ಅಂತಂದ್ರೆ ಏನು ರೀ? ಕನ್ವರ್ಜಿಂಗ್ ಲೆನ್ಸ್ ಯಾವುದಾಗುತ್ತೆ? ಕಾನ್ವೆಕ್ಸ್ ಅಂತಂದ್ರೆ ಪೀನ ಮಸೂರ. ಅದಕ್ಕೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ ಏನು ಮಾಡ್ತಾರೆ? ಒಂದು ಇದನ್ನು ಕೊಡ್ತಾರೆ, ಗ್ಲಾಸ್ ಕೊಡ್ತಾರೆ. ಅದು ಯಾವ್ದು ಇರ್ತದಪ್ಪ ಅಂತಂತಂದ್ರೆ ಕಾನ್ವೆಕ್ಸ್ ಅಥವಾ ಪೀನ ಮಸೂರ ಇರ್ತೈತಿ. ಅವಾಗ ನಿಮ್ಮ ಕಣ್ಣಿಗೆ ಇದು ಹಿಂಗೆ ಗ್ಲಾಸ್ ಹಾಕೊಂಡ್ರಪ್ಪ ಅಂತಂತಂದ್ರೆ ಬೆಳಕಿನ ಕಿರಣಗಳು ಏನಾಕಪ್ಪ ಅಂದ್ರೆ ಹಿಂಗೆ ಹೋಗಂಗಿಲ್ಲ, ಚದುರಂಗಿಲ್ಲ. ಇದೇನಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಿಂಗೆ ಕೇಂದ್ರೀಕರಣಗೊಳಿಸೋಕೆ ಸ್ಟಾರ್ಟ್ ಮಾಡೋದು. ಅವಾಗ ಏನಾಗುತ್ತೋ ಅಂತಂದ್ರೆ ಇಲ್ಲೇ ಈ ರೆಟಿನಾದ ಭಾಗದಲ್ಲಿ ಬೀಳುತ್ತವೆ. ಅದರ ದೋಷ ಇತ್ತಂತಂದ್ರೆ ಏನಾಗುತ್ತೆ? ರೆಟಿನಾದ ಹಿಂಭಾಗದಲ್ಲಿ ಬಿದ್ದಿರ್ತಾವೆ. ದೋಷ ಇತ್ತಪ್ಪ ಅಂತಂತಂದ್ರೆ ರೆಟಿನಾದ ಹಿಂಭಾಗದಲ್ಲಿ, ಇದನ್ನು ನೆನ್ಪಿಟ್ಕೋಬೇಕು. ಇವನು ಕ್ವಶನ್ ಕೇಳ್ತಾರೆ ಎಕ್ಸಾಮ್ದಾಗ. ಯಾವ ಭಾಗದಲ್ಲಿ ಬೀಳುತ್ತಿರದೆ? ರೆಟಿನಾದ ಹಿಂಭಾಗದಲ್ಲಿ. ಇಲ್ಲೇನ್ರಿ? ರೆಟಿನಾದ ಮುಂಭಾಗದಲ್ಲಿ ಬಂದಾಗ ಚದುರಿಸ್ಬೇಕಂತಂದ್ರೆ ಅದನ್ನು ಯೂಸ್ ಮಾಡ್ತಾರೆ? ಡೈವರ್ಜಿಂಗ್ ಲೆನ್ಸ್ ಯೂಸ್ ಮಾಡ್ತಾರೆ. ಡೈವರ್ಜಿಂಗ್ ಲೆನ್ಸ್ ಅಂತಂದ್ರೆ ಏನ್ರಿ? ವಿಕೇಂದ್ರೀಕರಣಗೊಳ್ಳುವ ಮಸೂರ. ವಿಕೇಂದ್ರೀಕೃತ ಮಸೂರ ಯಾವುದ್ರಿ? ಕಾನ್ಕೇವ್ ಲೆನ್ಸ್. ಅದೇ ರೀತಿ ದೂರದೃಷ್ಟಿ ದೋಷ ಒಳಗೆ ಇಮೇಜ್ ಫಾರ್ಮೇಷನ್ ಎಲ್ಲಾಗಿರ್ತದಪ್ಪ ಅಂತಂತಂದ್ರೆ ರೆಟಿನಾದ ಹಿಂಭಾಗದಲ್ಲಿ ಆಗಿರ್ತೈತಿ. ಆ ಹಿಂಭಾಗದಲ್ಲಿ ಇದ್ದದನ್ನು ನಾವೇನು ಮಾಡಬೇಕು? ರೆಟಿನಾದ ಮೇಲೆ ಬೀಳುವಂಗೆ ಮಾಡ್ಬೇಕಪ್ಪ ಅಂತಂತಂದ್ರೆ ಅದನ್ನೇನು ಮಾಡಬೇಕು? ಬಳಸುವಂಥ ಲೆನ್ಸ್ ಯಾವ್ದು? ಕನ್ವರ್ಜಿಂಗ್ ಲೆನ್ಸ್ ಯಾವುದಾಗುತ್ತೆ? ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಅದಕ್ಕೆ ನಿಮಗೆ ನೋಡ್ರಿ ಡಾಕ್ಟ್ರದ್ದು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಮೈನಸ್ ಬಂದತಿ, ನಂಬರ್ ಆಫ್ ಪ್ಲಸ್ ತಗ್ಬೋದತಿ ಅಂತಿರ್ತಾರಲ್ಲ. ಹೆಂಗಪ್ಪ ಅಂತಂತಂದ್ರೆ ಸಮೀಪ ದೃಷ್ಟಿ ದೋಷ ಅಂತಂತಂದ್ರೆ ಇಲ್ಲೇ ಮುಂಭಾಗದಾಗ ಬಿದ್ದಿರ್ತೈತಿ. ಮುಂಭಾಗದಲ್ಲಿ ಬಿದ್ದಾಗ ಏನಾಗುತ್ತಪ್ಪ ಅಂತಂತಂದ್ರೆ ಇನ್ನು ರೆಟಿನಾಕ್ ಬೀಳುವಂಗೆ ಕಡಿಮೆ ಐತಿಲ್ಲರಿ. ರೆಟಿನಾ ಮೇಲೆ ಬೀಳೋಕ್ಕಿಂತ ಕಡಿಮೆ ಬಿದ್ದೈತಿ. ಕಡಿಮೆ ಅಂತಂದ್ರೆ ಏನು ರೀ? ನೆಗೆಟಿವ್. ಯಾರಿಗಾರ ನೆಗೆಟಿವ್ ನಂಬರ್ ಬಂದಿತ್ತಪ್ಪ ಅಂತಂತಂದ್ರೆ ಸಮೀಪ ದೃಷ್ಟಿ ದೋಷ. ಇಲ್ಲಿ ಏನಾಗುತ್ತೆ ರೀ? ರೆಟಿನಾದ ಮುಂಭಾಗದಲ್ಲಿ ಬಿದ್ದೈತಿ, ಅದರ ಆಚೆ ಬಿದ್ದೈತಿ ಅಂದ್ರೆ ಪ್ಲಸ್ ದಾಟ್ ಹೋಗೈತ್ರಿ. ಅದು ಇದಕ್ಕೇನಂತಾರು? ಪ್ಲಸ್ ನಂಬರ್, ಪಾಸಿಟಿವ್ ಅಂತಾರೆ. ಯಾರಿಗಾರ ನೆಗೆಟಿವ್ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಏನಂತಾರು? ಸಮೀಪ ದೃಷ್ಟಿ ದೋಷ. ಯಾರಿಗಾರ ಪಾಸಿಟಿವ್ ನಂಬರ್ ಬಂದಿತ್ತು ಅಂತಂದ್ರೆ ಅವ್ರದ್ದೇನು ರೀ? ದೂರದೃಷ್ಟಿ ದೋಷ. ಪಾಸಿಟಿವ್ ಯಾಕಪ್ಪ ಅಂತಂತಂದ್ರೆ ರೆಟಿನಾನ ದಾಟಿ ಹೋಗಿರ್ತೈತಿ. ಹಿಂಗೂ ನೆನಪಿಟ್ಕೋಬೋದು ನೀವು. ಪಾಸಿಟಿವ್ ಅಂತಂದ್ರೆ ಏನು ರೀ? ರೆಟಿನಾನ ದಾಟಿ ಹೋಗಿರ್ತೈತಿ. ನೆಗೆಟಿವ್ ಅಂತಂತಂದ್ರೆ ರೆಟಿನಾದ ಮೇಲೆ ಬೀಳಾಕ ಏನಾಗಿರ್ತೈತಿ? ಒಂದು ಸ್ವಲ್ಪ ಕಡಿಮೆ ಬಿದ್ದಿರುತ್ತೆ ರೆಟಿನಾಕ್ಕಿಂತ. ಆಮೇಲೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ನ ಯಾವ ಅಳತೆ ಮಾಡಿದಾಗ ಅಳಿತಾರಪ್ಪ ಅಂದ್ರೆ ಡಯಾಪ್ಟರ್ ಅನ್ನೋದ್ಮೇಲೆ. ಡಯಾಪ್ಟರ್ ಎಂಬ ಏಕಮಾನದಲ್ಲಿ ಅಳೆಯುತ್ತಾರೆ. ಪವರ್ ಆಫ್ ಲೆನ್ಸ್ ಈಗ ಇದ್ರದ್ದು ಏನರದ ಮಸೂರದ ಶಕ್ತಿಯನ್ನು ಎತ್ತರ ಮೇಲೆ ಅಳಿತಾರಪ್ಪ ಅಂತಂದ್ರೆ ಡಯಾಪ್ಟರ್ದಾಗ ಅಳಿತಾರೆ. ಅದು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಈಗ ಅಕಸ್ಮಾತ್ ಸಮೀಪ ದೃಷ್ಟಿ ಬಂದಿತ್ತಪ್ಪ, ಒಬ್ಬೊಬ್ರಿಗೆ ಏನು ಬಂದಿರ್ತಪ್ಪ ಅಂತಂದ್ರೆ 1.5D -1.5D. ಈ ಡಿ ಅಂತಂದ್ರೆ ಏನು ರೀ? ಡಯಾಪ್ಟರ್. ಅದು ದೂರದೃಷ್ಟಿ ದೋಷ ಐತಂತಪ್ಪ ಅಂತಂದ್ರೆ +2D 2.0D ಹಿಂಗೆ ಬಂದಿರತ್ತೆ ರೀ. ಅವಾಗ ಏನಾಗುತ್ತಪ್ಪ ಅಂದ್ರೆ 2D ಅಂತಂದ್ರೆ
ಪ್ಲಸ್ ಅಂತಂದ್ರೆ ಏನು ನೆನ್ಪಿಟ್ಕೋಬೇಕು, ದೂರದೃಷ್ಟಿ ದೋಷ. 2 ಅಂತಂದ್ರೆ ನಂಬರ್, ಆ ನಂಬರಿಗೆ ತಕ್ಕಂಗೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ನಿಮ್ಗೆ ಸ್ಪೆಕ್ಟ್ ಕೊಡ್ತಾರೆ ಡಾಕ್ಟ್ರ್. ಡಿ ಅಂತಂದ್ರೆ ಏನು ರೀ, ಡಯಾಪ್ಟರ್. ಡಯಾಪ್ಟರ್ ಅಂತಂದ್ರೆ ಏನು ರೀ, ಆ ಲೆನ್ಸದ ಪವರ್ ಅಳಿತದೆ. ಪವರ್ ಎಷ್ಟು ಪವರ್ ಐತಪ್ಪ ಅಂಥೇಳಿ ಅಳಿತತಿ. ಇದೆಲ್ಲ ಏನಪ್ಪ ಅಂತಂತಂದ್ರೆ ನಿಮ್ಗೆ ಲೆನ್ಸ್ ಬಗ್ಗೆ ಇಷ್ಟ. ಮಸೂರ ಮತ್ತು ಲೆನ್ಸ್ ಏನಾಗುತ್ತಪ್ಪ ಅಂತಂದ್ರೆ ಈ ಚಾಪ್ಟರ್ ಇಲ್ಲಿ ಮುಗೀತು. ಪೂರ್ತಿ ಡೀಟೇಲಾಗಿ ಏನು ನೋಡೇವಿ. ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂತಂದ್ರೆ ಮಸೂರ ಮತ್ತು ದರ್ಪಣದ ಮೇಲೆ ಹಿಂದಿನ ವರ್ಷದಲ್ಲಿ ಕೇಳಿದಂಥ ಕ್ವಶನ್ಗಳನ್ನ ಮಾಡೋಣ, ಸಾಲ್ವ್ ಮಾಡೋಣ.